ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಕನ್ನಡತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬ್ಲಾಗ್ನ ಯಾರೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತೆ ಲೈಕ್ ಅನ್ನೋದನ್ನ ಮರಿಬೇಡಿ ಅಂತ ಹೇಳಿ. ಫೈನಲಿ ರೀಚ್ ಆದ್ವಿ. ಇವತ್ತು ಮಾವಿನ ಮೇಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಅಮ್ಮ, ತನೈ, ಸಾನು ಎಲ್ಲ ಮುಂದೆಗಡೆ ಆಟೋನಲ್ಲಿ ಹೋದ್ರು. ನಾನು ದಿನಿ ಇಬ್ಬರು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲೇನೆಲ್ಲ ಸಿಗುತ್ತೆ, ಏನೆಲ್ಲ ತಿಂತೀವಿ, ಏನೆಲ್ಲ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳ್ತೀನಿ. ನ್ಯಾಷನಲ್ ಗ್ರೌಂಡ್ ಹತ್ರ ಇದು ಇರೋದು, ಜಯನಗರ್ಗೆ ಹೋಗೋ ರೋಡು. ನ್ಯಾಷನಲ್ ಗ್ರೌಂಡಲ್ಲೇ ಆಚೆಯಿಂದನೇ ಸಿಕ್ಕಾಪಟ್ಟೆ ಕ್ರೌಡು. ಪಾರ್ಕಿಂಗು ಜಾಗ ಇಲ್ಲ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ. ತೋರಿಸ್ತಿದ್ದೀವಿ, ಕ್ಯಾಮ್ರಾ ಟರ್ನ್ ಮಾಡಿ. ಕ್ರೌಡ್ ನೋಡಿ ಗೈಸ್, ಹೆಂಗೆ ತುಂಬ್ಕೊಂಬಿಟ್ಟಿದ್ದಾರೆ ಜನ ಅಂತ. ಫುಲ್ಲು ವೀಕೆಂಡ್ ಇರೋದ್ರಿಂದ ಎಲ್ಲರೂ ಬಂದುಬಿಟ್ಟಿದ್ದಾರೆ ಮಾವಿನ ಹಣ್ಣಿನ ಮೇಳ ಟೇಸ್ಟ್ ಮಾಡೋದಕ್ಕೆ. ಭಯಂಕರ ಕ್ರೌಡು. ಮ್ಯಾಂಗೋ ಉತ್ಸವ. ಗೈಸ್, ಹಾಗೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ರು ಸೆಲ್ಫ್ ಡಿಫೆನ್ಸ್ ಬಗ್ಗೆ. ಅಂದರೆ ಹೆಣ್ಮಕ್ಳು ಹೇಗೆ ಅವರು ಕಾಪಾಡ್ಕೋಬೇಕು ಕೆಲವೊಂದು ಸಂದರ್ಭದಲ್ಲಿ ಅಂತ ಹೇಳಿಬಿಟ್ಟು ಗುಡ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಅದನ್ನು ಕೂಡ ಒಂದು 5 ನಿಮಿಷ ನಿಂತ್ಕೊಂಡು ನೋಡಿದ್ವಿ. ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸ್ಪೇಸ್ ಇಲ್ಲ ನಿಲ್ಲೋದಕ್ಕೆ, ಅಷ್ಟು ಜನ ಇದ್ದರು. ಅಲ್ಲಿ ಮಾತ್ರ ನಮಗೆ ಸ್ವಲ್ಪ ಸ್ಪೇಸ್ ಸಿಕ್ತು ಅಂತ ಅನ್ನಿಸ್ತು ಅಷ್ಟೇ. ಅದಾದಮೇಲೆ ಒಳಗಡೆ ಹೋಗ್ತಾ ಚೆನ್ನಾಗಿದೆ. ಬೆಂಡಿ ಫ್ರೈ ಟೈಮ್ ಬೆಂಡಿ ಫ್ರೈ. ಇಲ್ಲಿ ಒಂದು ಕುರ್ಕುರೆ ಥರ ಬೆಂಡಿ ಫ್ರೈ ಸಿಕ್ತು. ಆಮೇಲೆ ಸ್ಯಾಂಪಲ್ ನೋಡಿದ್ವಿ, ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಯೂಟ್ಯೂಬಲ್ಲಿ ನೋಡಿದ್ವಿ ನಾವು ಇದನ್ನ ಫಸ್ಟ್ ಟೈಮ್ ಒಂದ್ಸಲ. ಚೆನ್ನಾಗಿದೆ, ಒಂಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿ. ಹಾಗೆ ಮುಂದೆ ಪಾಸ್ ಆಗ್ತಾ ಇದ್ರೆ ಎಲ್ಲ ಥರದ ಮಾವಿನ ಹಣ್ಣನ್ನು ಅವರವರು ಇದರಿಂದ ತೊಗೊಂಬಂದೆ, ತೋಟದಿಂದ ತೊಗೊಂಬಂದು ಸೇಲ್ ಮಾಡ್ತಾಯಿದ್ರು. ನೀವು ನೋಡ್ಬೋದು ನೋಡಿ, ಅಲ್ಲಿ ತೊಗೊಳೋದು ಕೂಡ ಸ್ಪೇಸ್ ಇಲ್ಲ. ಅಷ್ಟು ಜನ ತಳ್ಳಾಡ್ತಾಯಿದ್ರು ಒಬ್ರಿಗೊಬ್ರು. ಏನನ್ನು ತೊಗೊಳೋದಕ್ಕಾಗಲ್ಲ. ಕ್ಲೀನಾಗಿ ವಿಡಿಯೋ ಕೂಡ ಮಾಡಿ ತೋರಿಸೋದಕ್ಕಾಗಲಿಲ್ಲ. ಒಬ್ಬರ ಮೇಲೊಬ್ಬರು ಬಿದ್ದು ಮುಗಿ ಬೀಳ್ತಾಯಿದ್ರು ಜನ ಅಂತ ಹೇಳ್ಬೋದು, ಅಷ್ಟು ಜನ. ಹಾಗೆ ಮುಂದೆ ಪಾಸಾದರೆ ನಮ್ಮ ದೇವ್ರದ್ದು ಸ್ಟ್ಯಾಚು ಇಟ್ಟಿದ್ರು, ಪರಮಾತ್ಮದ್ದು. ಅಲ್ಲಿ ಒಂದು ಸೆಲ್ಫಿ ತಗೋತಾ ಹಾಗೆ ಮುಂದಕ್ಕೆ ಹೋದ್ವಿ. ನೋಡಿ, ಮಸಾಲೆ ಪೌಡರು ಅದು ಇದು ಏನೇನೋ ಇಟ್ಟಿದ್ರು ಸೇಲು. ನಾನು ಅಂದ್ಕೊಂಡೆ ಮಾವು ಮೇಳದಲ್ಲಿ ಬರೀ ಮಾವಿಂದೇ ಇರುತ್ತೆ, ಬೇರೆ ಏನೂ ಇರೋಲ್ಲ. ಮಾವಿನ ಹಣ್ಣು, ಮಾವಿನಕಾಯಿಂದ ಏನೇನು ಸ್ಪೆಷಲ್ ಮಾಡ್ಬೋದು ಆ ಥರ ಥಿಂಗ್ಸ್ ಇರುತ್ತೆ ಅಂತ ಅಂದ್ಕೊಂಡು ಹೋದೆ. ಅಲ್ಲಿ ನೋಡಿದರೆ ಡೆಡ್ ಆಪೋಸಿಟ್ ಏನೂ ಇಲ್ಲ. ಆ ಥರದ್ದೆಲ್ಲ ಹೇಳ್ಕೊಳ್ಳೋ ರೀತಿ. ಏನೂ ತಗೋಬೇಕಂತ ಆಗ್ತಾ ಇಲ್ಲ, ಎಷ್ಟು ರಶ್ ಇದ್ದಾರೆ ಅಂತಂದರೆ ನೋಡಿ. ಎಲ್ಲಿ ಏನು ತೊಗೊಳೋದಂತಲೇ ಗೊತ್ತಾಗ್ತಾ ಇಲ್ಲ. ಒಂದು ಜಿಲೇಬಿ ತಗೊಳ್ಳೋಣ ಅಂದರೆ ಅಲ್ಲೇ ಒಂದು 3 ಜನ ನಿಂತ್ಕೊಂಡವ್ರೆ. ಅದು ತಗೊಂಡು ತಿನ್ನೋಷ್ಟರಲ್ಲಿ ಬೆಳೆದಾಗ್ಬಿಡುತ್ತೆ ಅನಿಸುತ್ತೆ ಮೋಸ್ಟ್ಲಿ. ನೆಕ್ಸ್ಟ್ ಏನು ಸಿಗುತ್ತೆ ಅಂತ ನೋಡಬೇಕು. ಅಪ್ಪು ಏನು ಕೊಡಿಸಿಲ್ಲ ಅಂತ ಒದೆ ಕೊಡ್ತವನೆ. ಸುಮ್ಮನೆ ಓಡಾಡಿಸ್ತಾನೆ ಅವರೇ. ನನ್ನ ಮಕ್ಕಳು ಏನು ಕೊಡಿಸಿಲ್ಲ, ಕೊಡ್ತವ್ರೆ. ಏನಾದರೂ ಒಂದು ಕೊಡಿಸ್ರೋ ತಿನ್ನೋಕ್ಕೆ. ತಗೊಂಡು ತಿಂತೀವಿ ಅನ್ನಿಸ್ತೈತೆ ಇವತ್ತು ನಿಮಗೆ. ಈ ಕ್ರೌಡ್ ನೋಡ್ತಿದ್ರೆ ದೇವರಾಡೆ ತಗೊಂಡು ತಿನ್ನೋಕ್ಕಾಗಲ್ಲ ಅನ್ಸುತ್ತೆ. ತಳ್ಳಾಡ್ತಿದ್ದಾರೆ ನೋಡಿ, ಮೊಬೈಲ್ ಕೂಡ ಹಿಡ್ಕೊಳಕ್ಕಾಗ್ತಿಲ್ಲ. ಗೈಸ್, ಫೈನಲಿ ಸಾನಿಗೆ ಒಬ್ಬಟ್ಟು ಕೊಡ್ಸಿದ್ವಿ. ಬೇರೆ ಏನಾದರೂ ಕೊಡ್ಸೋಕ್ಕಾಗುತ್ತೆ ಇಲ್ಲ, ದೇವರಾಡೆ ಗೊತ್ತಿಲ್ಲ. ಒಬ್ಬಟ್ಟು ಒಂದು ಸಿಕ್ಕಿದೆ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಯ್ತಾ? ಸಾನು ಚೆನ್ನಾಯ್ತಾ? ಹೋಳಿಗೆ ತಿನ್ನು. ಚೆನ್ನಾಯ್ತಾ? ಅಪ್ಪು ಹೆಂಗೈತೆ? 80 ಕ್ರೌಡ್ಗೆ ಸುಸ್ತಾಗ್ಬಿಟ್ಟವನೆ. ಅಪ್ಪು ಡ್ಯಾನ್ಸ್ ಮಾಡ್ತವನೆ. ಏನು ತಿನ್ನಕ್ಕೆ ಕೊಡ್ಸಿದ್ದೆ ಸರ್?
ಮಕ್ಕಳು ನನಗೆ ಏನು ಬೇಕು ಶಾಪಿಂಗ್ ಸೆಂಟರ್ ಕನ್ನಡ ಅಪ್ಪ ಗ್ಲಾಸು ಎಷ್ಟಿದು? 100 ರೂಪಾಯಿ ಅಂತೆ. ಅವನು ಕಾಣಿಸ್ತಾ ಇಲ್ಲ ಏನು. ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಹಾಯ್ ಹಾಯ್. ಅವನು ತಳ್ತಾರದು ನೋಡು ಅಪ್ಪು. ಅಯ್ಯೋ ಶಕ್ತಿಮಾನು ಎಷ್ಟು ಕಷ್ಟಪಟ್ಟು ತಳ್ತಾವನಪ್ಪ ನಮ್ಮ ಅಪ್ಪು. ಅದಿರ್ಲಿ ತಳ್ಳು ಮಗ್ನೆ, ಕವರಲ್ಲಿ ಇರಲಿ. ನೀನು ತೊಳ್ತೀಯಪ್ಪ ಇಷ್ಟು ದೊಡ್ಡ ಸೋಫಾನ. ಒಬ್ಬಂಗೆ ಕಷ್ಟ ಆಗಬಾರ್ದು ಎಳಿತಾವನೆ ನಮ್ಮಪ್ಪ ಅಂತ. ಓಹ್ ಅಲ್ಲೇ ಬಂಗಾರಿ ತಳವ. ಗೈಸ್ ಈಗಷ್ಟೇ ಮ್ಯಾಂಗೋ ಮೇಳ ಅಂತ ಮನೆಗೆ ಬಂದ್ವಿ. ಯಾರೂ ಮ್ಯಾಂಗೋ ಮೇಳಕ್ಕೆ ಹೋಗಲೇಬೇಡಿ ಅಂತ ಹೇಳ್ತೀನಿ. ನನ್ನ ಕೇಳೋದಾದರೆ ನಿಜವಾಗ್ಲೂ ತುಂಬ ಬೇಜಾರಾಯಿತು. ವರ್ಸ್ಟ್ ಡೇ ಅಂತ ಹೇಳ್ಬೋದು, ಮತ್ತು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೂ ಹೇಳ್ಬೋದು. ನಾವು ಹೋಗಿ ಏನನ್ನೂ ತಿನ್ನೋಕ್ಕಾಗಲಿಲ್ಲ. ಹಾಗೋ ಹೀಗೋ ಮಾಡಿ ಅವಳು ಸಾನ ಪ್ರೆಗ್ನೆಂಟ್ ಇದ್ದಿದ್ದರಿಂದ ರಿಕ್ವೆಸ್ಟ್ ಮಾಡಿ ಒಂದಿಬ್ಬರ ಹತ್ರ 2 ಐಟಮ್ ತರಿಸ್ಕೊಂಡು ಮ್ಯಾಂಗೋ ಫಲೂದ ಮತ್ತು ಹೋಳಿಗೆ ಇದೆರಡನ್ನ ಮಾತ್ರ ಟೇಸ್ಟ್ ಮಾಡಿದ್ವಿ. ಬಾಕಿದೇನು ಟೇಸ್ಟ್ ಮಾಡೋಕ್ಕಾಗಲಿಲ್ಲ. ಮತ್ತು ಅಲ್ಲಿ ಹೆಂಗೆ ಅಂದರೆ ಇವನ್ ಪ್ರೆಗ್ನೆನ್ಸಿ ಲೇಡಿ ಇದ್ದಾರೆ ಅಂದರೂ ಕೂಡ ಜನಕ್ಕೆ ಒಂದು ಸ್ವಲ್ಪನೂ ಸೆನ್ಸ್ ಇಲ್ಲ. ಅಟ್ಲೀಸ್ಟ್ ಸ್ವಲ್ಪ ಸ್ಪೇಸ್ ಮಾಡಿ ಬಿಡೋಣ ಅವರು ತೊಗೊಂಡ್ಲಿ ಅಂತ ಆ ಥರನೂ ಇಲ್ಲ. ಮತ್ತು ಅಲ್ಲೊಂದು ಏನು ಮ್ಯಾನೇಜ್ಮೆಂಟ್ ಇದೆ, ಒಂದು ಲೈನ್ ಏನೇನು ಮಾಡಬೇಕು ಅದೆಲ್ಲ ಏನಂದರೆ ಏನೂ ಇಲ್ಲ. ಸುಮ್ಮನೆ ಎಲ್ಲ ತುಂಬಿಟ್ಟಿದ್ದಾರೆ. ಒಂದೊಂದು ಲೈನಲ್ಲಿ 50 ಜನ 100 ಜನ ಹಿಂಗೆ ತುಂಬ್ಕೊಂಡಿದ್ದಾರೆ. ಎಲ್ಲಿ ತೊಗೊಂಡು ತಿನ್ನೋಕ್ಕಾಗುತ್ತೆ. ಅಷ್ಟೊತ್ತಿಗಾಗಲೇ ನಾವು 4 ಗಂಟೆಗೆ ಹೋಗಿದ್ದಕ್ಕೆ ಸಂಜೆ 8 o'clock ಆದರೂ ಕೂಡ ನಾವು ಒಂದು ಐಟಮ್ ತೊಗೊಂಡು ತಿನ್ನೋದಕ್ಕಾಗಲಿಲ್ಲ. ತುಂಬ ಬೇಜಾರಾಯಿತು. ಅಷ್ಟು ಕ್ರೌಡು, ತುಂಬ ಜನ ಏನು ತೊಗೊಂಡು ತಿನ್ನಲೇ ಇಲ್ಲ, ಹಾಗೆ ವಾಪಸ್ ಹೋದ್ರು ಬೇಜಾರು ಮಾಡಿಕೊಂಡು. ಅಷ್ಟು ಜನ ಅಂದರೆ ಸಾವಿರಾರು ಜನ ತುಂಬ್ಕೊಂಬಿಟ್ಟಿದ್ರು. ಕಾಲಿಡೋದಕ್ಕೂ ಆಗ್ತಿರೋಷ್ಟು. ನನಗೆ ವೀಡಿಯೋ ಮಾಡೋದಕ್ಕೂ ಮನಸ್ಸಾಗಲಿಲ್ಲ. ಒಂಥರ ಇರಿಟೇಟ್ ಆಗಿಬಿಡ್ತು ಆ ಕ್ರೌಡಿಗೂ ಶೆಕೆಗೂ. ಅದಕ್ಕೂ ತುಂಬ ಬೇಜಾರಾಯಿತು. ಇಷ್ಟು ದೂರ ಬಂದು ಏನು ಯೂಸ್ ಇಲ್ಲಲ್ಲ. ನಾನು ಮ್ಯಾಂಗೋ ಮೇಳ ನಿಮಗೆಲ್ಲ ತೋರಿಸ್ಬೇಕಂತ ಆಸೆ ಇಟ್ಕೊಂಡು ಹೋಗಿದ್ದು ಆ್ಯಕ್ಚುಲಿ. ಸೊ ನೋಡಿದರೆ ಹಂಗಾಯ್ತಲ್ಲ, ಅದರಿಂದ ನಂಗೆ ತುಂಬ ಬೇಜಾರಾಯಿತು. ವೀಡಿಯೋನೂ ಮಾಡೋಕ್ಕೆ ಹೋಗಲಿಲ್ಲ. ನಾನು ಅಲ್ಲೇ ಸ್ಟಾಪ್ ಮಾಡಿದೆ. ಅಲ್ಲಿಂದ ಸೀದಾ ಮನೆಗೆ ಹೊರಟು ಬಂದ್ವಿ. ನಾವು ಬರೋ ಅಷ್ಟರಲ್ಲೇ 8:30 ಆಯ್ತು ಅಲ್ಲಿಂದ ಹೊರಟಿದ್ದು. ಸರಿ ಇನ್ನೇನು ಇದಂತೂ ಯೂಸ್ ಇಲ್ಲ, ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಹಾಗೆ ಅಮ್ಮ ಅವರಿಗೆ ಆಟೋ ಹೊತ್ತಿಸ್ಬಿಟ್ಟು ನಾನು ದಿನಿ ಇಬ್ಬರು ಟೆಂಪಲ್ಗೆ ಹೋದ್ವಿ, ಮಂಡಿಕಳಮ್ಮ ಟೆಂಪಲ್. ಅದಕ್ಕೋಸ್ಕರ ಈ ಬ್ಲಾಗು ಒಂದು ಚಿಕ್ಕ ಬ್ಲಾಗ್ ಥರ ಮಾಡಿ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಯಾಕಂದರೆ ಬೇರೆ ಏನು ಈ ಬ್ಲಾಗಲ್ಲಿ ತೋರಿಸೋದಕ್ಕಾಗಲಿಲ್ಲ. ಸೊ ಸಾರಿ, ನಾನು ಅಂದ್ಕೊಂಡಂಗೆ ಈ ವಿಡಿಯೋ ನಿಮಗೆ ತೋರಿಸೋದಕ್ಕಾಗಲಿಲ್ಲ. ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿ ನನಗೆ ಕಮೆಂಟ್ ಬಾಕ್ಸಲ್ಲಿ. ನಾನು ಆ ಥರ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಬೆಲ್ಲೈಕನ್ ಒತ್ತೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.